ಬಗೆದಷ್ಟು ಬಯಲಾಗ್ತಾ ಇದೆ ಕಮಲಾಕರ್ ಭಟ್ ಸುಚಿತ್ರ ರಂಗಿನಾಟ. ಕೊಲೆ ಆರೋಪಿ ಸುಚಿತ್ರ ಮತ್ತೊಂದು ಲವ್ ಕಹಾನಿ ಸದ್ಯ ರಿವೀಲ್ ಆಗಿದೆ. ಸಿದ್ದಾಪುರ ವಸಂತ್ ನಾಯಕ್ ಕೊಲೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ ಪ್ರೇಯಸಿ ಸುಚಿತ್ರ ಈಗಾಗಲೇ ಜೈಲು ಸೇರಿದ್ದಾರೆ. ಇದರ ಬೆನ್ನಲ್ಲೇ ಸುಚಿತ್ರಾಳ ಒಂದೊಂದೇ ಕಹಾನಿ ರಿವೀಲ್ ಆಗ್ತಾ ಇದೆ. ಕಲಬುರ್ಗಿ ಜಮೀನ್ದಾರನ ಜೊತೆ ನೌಟಂಕಿ ಸುಚಿತ್ರ ಲವಿಡವಿ ಅಂತೆ. ಶರಣಬಸಪ್ಪ ಎಂಬಾತನ ಜೊತೆ 3 ವರ್ಷದಿಂದ ಲವ್ ರಿಲೇಶನ್ಶಿಪ್ನಲ್ಲಿ ಸುಚಿತ್ರ ಇದ್ದಾಳಂತೆ. ಅಪ್ಪು ಮೆಲೋಡೀಸ್ ಗುಲ್ಬರ್ಗಾ ಆರ್ಕೆಸ್ಟ್ರಾ ಮಾಡಿಕೊಂಡಿದ್ದ ಸುಚಿತ್ರ ಶರಣಬಸಪ್ಪ ಜೊತೆಗಿದ್ದ ಫೋಟೋಗಳು ವೈರಲ್ ಆಗಿದ್ದಾವೆ. ಕಲಬುರ್ಗಿಯಲ್ಲಿ ಶರಣಬಸಪ್ಪನ ಜೊತೆ ಸುಚಿತ್ರ ಸುತ್ತಾಡಿರುವಂತಹ ಫೋಟೋಗಳು. ಗಂಡನಿಲ್ಲದ ವೇಳೆ ಆತನನ್ನ ಮನೆಗೂ ಕರೆಸಿಕೊಳ್ತಿದ್ಲಂತೆ ಈಕೆ. ಶರಣಬಸಪ್ಪ ಕೊಟ್ಟ ಹಣದಲ್ಲೇ ಸಿದ್ದಾಪುರದಲ್ಲಿ ಬಡ್ಡಿ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ಲು ಈ ಸುಚಿತ್ರ. ಇದೇ ವಿಷಯವಾಗಿ ಕಮಲಾಕರ ಭಟ್ ಹಾಗೂ ಸುಚಿತ್ರ ನಡುವೆ ಮನಸ್ತಾಪವೂ ಕೂಡ ಆಗಿತ್ತಂತೆ. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ ಭಟ್ ಕೈ ಹಿಡಿದ್ಲು ಸುಚಿತ್ರ. ಸುಚಿತ್ರಾಗೆ ಕಾರು ಬೈಕ್ ಗಿಫ್ಟ್ ನೀಡಿದ್ದ ಜ್ಯೋತಿಷಿ ಕಮಲಾಕರ ಭಟ್. ಪತ್ನಿ ಲವ್ ರಿಲೇಷನ್ಗೆ ಬೇಸತ್ತು ಮತ್ತೊಂದು ಕಡೆ ಜಗಳ ಆಡಿದ್ದ ಪತಿ ಮಹೇಶ್ ನಾಯಕ್. ಕೊನೆಗೆ 6 ತಿಂಗಳಿನಿಂದ ಸುಚಿತ್ರಾಳಿಂದಲೇ ಈ ಮಹೇಶ್ ನಾಯಕ್ ಪತಿ ದೂರ ಆಗಿದ್ದ. ಯಾಕಂತಂದ್ರೆ ಆಕೆಯ ಈ ಲವಿಡವಿಗಳನ್ನ ಸಹಿಸ್ಕೊಳ್ಳೋದಕ್ಕೆ ಅವನಿಂದ ಆಗ್ತಿರ್ಲಿಲ್ಲ. ಹಾಗಾಗಿ 6 ತಿಂಗಳಿನಿಂದ ಜೊತೆಗಿರ್ತಾ ಇರಲಿಲ್ಲ. ಕಲರ್ಫುಲ್ ರೀಲ್ಸ್ ಮಾಡಿಕೊಂಡು ಸಂಸಾರದಿಂದ ದೂರ ಆಗಿದ್ದಂತಹ ಈ ನೌಟಂಕಿ ಸುಚಿತ್ರ ಕೇವಲ ಕಮಲಾಕರ ಭಟ್ ಜೊತೆ ಮಾತ್ರ ಸಂಬಂಧ ಹೊಂದಿರಲಿಲ್ಲ. ಈಕೆಗೆ ಇನ್ನೂ ಕೆಲವರ ಜೊತೆಗೆ ಸಂಬಂಧ ಇತ್ತು ಅನ್ನುವಂತಹ ಅನುಮಾನ ಪೊಲೀಸರಿಗೆ ಬಂದಿದೆ. ಕಾರಣ ಆಕೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕಲಬುರ್ಗಿಯ ಜಮೀನ್ದಾರನ ಜೊತೆಯೂ ಕೂಡ ಸುಚಿತ್ರ ಲವ್ ರಿಲೇಶನ್ಶಿಪ್ ಸದ್ಯ ಬಯಲಾಗಿದೆ. ಕಮಲಾಕರ್ ಭಟ್ ಮಾತ್ರ ಅಲ್ಲ, ಕಲಬುರ್ಗಿ ಜಿಲ್ಲೆಯ ಜಮೀನ್ದಾರನ ಜೊತೆಯೂ ಕೂಡ ಸುಚಿತ್ರ ಲವ್ ರಿಲೇಶನ್ ನಲ್ಲಿ ಇದ್ದದ್ದು ಸದ್ಯ ಬಟಾ ಬಯಲಾಗಿದೆ. 3 ವರ್ಷದಿಂದ ಸುಚಿತ್ರ ಈತನ ಜೊತೆ ಲವ್ ರಿಲೇಶನ್ ಹೊಂದಿದ್ಲು. ಈಗ ಇಬ್ಬರ ಖಾಸಗಿ ಕ್ಷಣದ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಆಕೆಯ ಫೋನ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಶರಣಬಸಪ್ಪನ ಹಣದಿಂದ ಅಪ್ಪು ಮೆಲೋಡೀಸ್ ಗುಲ್ಬರ್ಗಾ ಆರ್ಕೆಸ್ಟ್ರಾ ನಡೆಸ್ತಾ ಇದ್ಲು ಈ ಸುಚಿತ್ರ. ಸುಚಿತ್ರ ಆಗಾಗ ಕಲಬುರ್ಗಿಗೆ ತೆರಳಿ ಶರಣಬಸಪ್ಪನ ಜೊತೆ ಓಡಾಡಿದ್ದಾಳೆ. ಅಷ್ಟೇ ಅಲ್ಲದೆ ಸುಚಿತ್ರ ತನ್ನ ಪತಿ ಮಹೇಶ್ ಇಲ್ಲದ ಸಂದರ್ಭದಲ್ಲಿ ಈ ಶರಣಬಸಪ್ಪನನ್ನ ಮನೆಗೂ ಕೂಡ ಕರೆಸಿಕೊಳ್ತಾ ಇದ್ಲಂತೆ. ಈಗ ಇವರಿಬ್ಬರ ಫೋಟೋಸ್ ಪೊಲೀಸರಿಗೆ ಸಿಕ್ಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ಸಂಪರ್ಕದಲ್ಲಿದ್ದಾರೆ. ಭರತ್, ಸುಚಿತ್ರ ನೌಟಂಕಿ ಆಟ ಒಂದಾ ಎರಡ, ಈಗ ಒಂದೊಂದಾಗಿ ತನಿಖೆ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಎಸ್, ಸಿದ್ದಾಪುರದ ವಸಂತ್ ಅವರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಸುಚಿತ್ರ ಅವಳ ನವರಂಗಿ ಆಟ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯಲ್ಲಿ ಬಯಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಕೆ ಈಗಾಗಲೇ ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆ ಒಂದು ಅಫೇರ್ ಕೂಡ ಇಟ್ಕೊಂಡಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಜನರ ಜೊತೆ ಈಗ ಈಕೆ ಅಫೇರ್ ಆಗದ್ರೆ ಬೇರೆ ಬೇರೆ ಕಡೆಯಲ್ಲಿ ಚಾಟಿಂಗ್ ಆಗಿರ್ಬೋದು ಅಥವಾ ಹಣ ಮಾಡುವಂತಹ ಒಂದು ಪ್ರವೃತ್ತಿ ಆಗಿರ್ಬೋದು, ಎಲ್ಲದಲ್ಲಿ ಈಕೆ ತೊಡಗಿಸ್ಕೊಂಡಿದ್ಲು. ಒಂದು ಏನು ಗೋಲ್ಡ್ ಡಿಗ್ಗರ್ ಟೈಪ್ ಈ ಮಹಿಳೆ ಇದ್ದಂಥದ್ದು. ಹೀಗೆ ಈ ಹಿಂದೆ ಗುಲ್ಬರ್ಗದ ಜಮೀನ್ದಾರನ ಜೊತೆ ಕೂಡ ಈಗಳ ಒಂದು ಲವಿಡವಿ ಕೂಡ ಈಗ ಇತ್ತು. ಅಂದ್ರೆ ಗುಲ್ಬರ್ಗ ಜಮೀನ್ದಾರಾಗ ಶರಣಬಸಪ್ಪನ ಹಿಡ್ಕೊಂಡು ಸುಮಾರು ಒಂದು 3 ವರ್ಷದಿಂದ ಇವರ ನಡುವೆ ಒಂದು ಲವ್ ರಿಲೇಶನ್ಶಿಪ್ ಕೂಡ ಇತ್ತು. ಅಂದ್ರೆ ಇವರ ಅಪ್ಪು ಮೆಲೋಡೀಸ್ ಗುಲ್ಬರ್ಗಿಂದ ಒಂದು ಆತನ
ಹಣದಿಂದ ಈಗ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ಲು. ಸೊ ಈ ಮೂಲಕ ಕೂಡ ಒಂದು ಹಣ ಮಾಡ್ಕೊಂಡಿದ್ಲು. ಸೊ ಅವರನ್ನು ಕೂಡ ಹಣಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಬಳಸ್ಕೊಂಡಿದ್ಲು. ಆತರ ಈಗ ಸದ್ಯಕ್ಕೆ ಆತನ ಜೊತೆಗಿರುವಂತಹ ಖಾಸಗಿ ಕ್ಷಣಗಳ ಏನು ಇತ್ತು ಆ ಫೋಟೋಸ್ ಕೂಡ ಈಗಾಗಲೇ ಲಭ್ಯವಾಗಿದೆ. ಈ ಮೂಲಕ ಅವರ ನಡುವೆ ಇದ್ದಂತ ಅಫೇರ್ ಕೂಡ ಏನು ಗೊತ್ತಾಗಿರುವಂತದ್ದು. ಯಾಕಂದ್ರೆ ಇದೇ ಹಣದಲ್ಲಿ, ಯಾಕೆ ಏನು ಗುಲ್ಬರ್ಗದ ಏನು ಜಮೀನ್ದಾರ ಇದ್ದಾನೆ ಆತನ ಕೈಯಿಂದ ಗಳಿಸ್ಕೊಂಡಿದ್ದ ಹಣದಿಂದ ಆಕೆ ಬಡ್ಡಿ ವ್ಯವಹಾರ ಕೂಡ ಮಾಡ್ಕೊಂಡಿದ್ಲು. ಸೊ ಯಾರ್ಯಾರ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಯಾರು ಕರೆಕ್ಟ್ ಆಗಿ ಇನ್ ಟೈಮ್ ಅಲ್ಲಿ ಹಣ ಕೊಡ್ತಿರ್ಲಿಲ್ಲ ಅವರ ಮೇಲೆ ಹಲ್ಲೆ ಕೂಡ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ರು. ಸೊ ಈ ವಿಷಯ ಕಮಲಾಕರ್ ಭಟ್ ಜೊತೆಗೆ ಕಮಲಾಕರ್ ಭಟ್ಗೆ ಯಾವಾಗ ಗೊತ್ತಾಯ್ತು ಆ ಸಂದರ್ಭದಲ್ಲಿ ಇವ್ರ ನಡುವೆ ಏನೋ ಮನಸ್ತಾಪ ಕೂಡ ಆಗಿತ್ತು. ಆ ಬಳಿಕ ಗಲಾಟೆ ಆಗಿ ಕೊನೆಗೂ ಈಕೆ ಆತನ ಸಹವಾಸ ಬಿಟ್ಟು ಏನೋ ಕಮಲಾಕರ್ ಭಟ್ ಜೊತೆನೆ ಇಟ್ಕೊಂಡಿದ್ರು. ಯಾಕೆ ಕಮಲಾಕರ್ ಭಟ್ ಅವರಿಗೆ ಬೈಕ್ ಆಗಿರ್ಬೋದು, ಕಾರ್ ಕೂಡ ಗಿಫ್ಟ್ ಮಾಡಿದ್ದ. ಇವಳ ಸಾಕಷ್ಟು ಒಂದು ಬೇಡಿಕೆ ಪೂರೈಕೆ ಮಾಡಿದ್ದ. ಸೊ ಕೊನೆಗೂ ಆತನಿಗೆ ಕೈ ಕೊಟ್ಟು ಈಗ ಕಮಲಾಕರ್ ಭಟ್ ಇದ್ದದ್ದು. ನೋಡೋಣ ಭರತ್, ತನಿಖೆ ಸಂದರ್ಭದಲ್ಲಿ ಇನ್ನೇನೆಲ್ಲ ಬಯಲಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.